ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ನಮ್ಮ ಮನೆಯಲ್ಲಿ ಗೋಧಿ ಹಾಲ್ಬಾಯಿನ ಮಾಡ್ತಾ ಇದ್ದೀವಿ. ಏನೆಲ್ಲ ಬೇಕು ಹಾಗೆ ಹೇಗೆ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀವಿ. ಬನ್ನಿ ನೋಡ್ಕೊಂಡು ಬರೋಣ. 1 ಕಪ್ ಗೋಧಿನ ನೆನ್ನೆನೇ ನೆನೆಸಿಟ್ಟಿರೋದು ಸಂಜೆ. ಹಾಗೆ 1 ಬೌಲ್ ತುಪ್ಪ, ಗಸಗಸೆ, ಏಲಕ್ಕಿ, ಲವಂಗ, ಬೆಲ್ಲ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಬೆಲ್ಲ ತಗೊಂಡ್ರೆ ಸಾಕು. ಹಾಗೆ ಶುಂಠಿ ಸ್ವಲ್ಪ, ಇಷ್ಟೇ ಶುಂಠಿ ಇಷ್ಟು ತೊಗೊಂಡು ಇವಾಗ ಹಾಲ್ಬಾಯಿ ಹೇಗೆ ಮಾಡೋದು ಅಥವಾ ಗೋಧಿ ಹಲ್ವಾ ನೀವೇನು ಕರಿತೀರ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ. ಬನ್ನಿ ನೋಡ್ಕೊಂಡು ಬರೋಣ. ಏನು ಗೋಧಿನ ನೆನೆಸಿಟ್ಕೊಂಡಿದ್ವಿ ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ಏಲಕ್ಕಿ, ಶುಂಠಿ ಹಾಗೆ ಲವಂಗ ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ನೀರು ಸೇರಿಸ್ಬೇಕು. ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ನೀವೇನು ಬೌಲ್ ತೊಗೊಂಡಿರ್ತೀರ ಅದರಲ್ಲಿ 3 ಬೌಲ್ ನೀರು ಹಾಕಬೇಕು. ಅಂದರೆ ನೆಕ್ಸ್ಟ್ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಈ ಥರ ಫುಲ್ಲು ನೈಸ್ ಪೇಸ್ಟ್ ಮಾಡ್ಕೋಬೇಕು. ಅಂದರೆ ಎಲ್ಲೂ ತರಿ ತರಿ ಸಿಗಬಾರ್ದು ನಿಮಗೆ, ಯಾಕಂದರೆ ಅದನ್ನು ಇವಾಗ ಸೋರಿಸ್ಬೇಕು. ಈ ಥರ ಒಂದು ಜರಡಿ ಎಲ್ಲರ ಮನೇಲಿ ಇರುತ್ತೆ, ಇಲ್ಲ ಅಂದರೆ ನೀವು ಬೇರೆದ್ರಲ್ಲೂ ಮಾಡ್ಕೋಬೋದು. ಬಟ್ ಇದರಲ್ಲಿ ಬೇಗ ಆಗುತ್ತೆ ಅಂತ ಇದನ್ನು ತೊಗೊಂಡಿದ್ದೀವಿ. ಇವಾಗ ಅದನ್ನು ಹಾಕ್ಕೊಂಡು ಸೋಸ್ಕೋಬೇಕು. ಹಾಲು ಬರುತ್ತೆ, ಅಂದರೆ ಗೋಧಿದು ಹಾಲು ಬರುತ್ತೆ. ಇವಾಗ ಇದನ್ನು ಕ್ಲಿಯರಾಗಿ ಸೋರಿಸ್ಕೊಂಡಾಗಿದೆ. ಇದಕ್ಕೆ ಇನ್ನೂ 1 ಬೌಲ್ ನೀರು ಸೇರಿಸ್ಕೊತಾ ಇದ್ದೀವಿ. ನೀವು ನೋಡ್ತಿರ್ಬೋದು ಗೋಧಿ ಹಿಟ್ಟಿಂದು ಅದು ಹೆಂಗೆ ಬಂದಿದೆ ಅಂತ. ಅಷ್ಟೇ. ಈ ಥರ ಇರುತ್ತೆ ಗೋಧಿ ಹಿಟ್ಟು. ಇದು ಅಲ್ಲ, ಗೋಧಿ ಸಿಪ್ಪೆ ಇದು. ಇದು ವೇಸ್ಟ್ ಇವಾಗ. ನೆಕ್ಸ್ಟ್ ಸ್ಟೆಪ್ ಬಂದು ಮತ್ತೆ ಅದನ್ನು ಸೋಸ್ಕೋಬೇಕು. ಯಾಕಂದರೆ ಇನ್ನೂ ಸ್ವಲ್ಪ ಏನೇನಾದರೂ ಅದರಲ್ಲಿ ಅದರದ್ದು ಗೋಧಿದು ಏನಾದರೂ ಇದ್ದರೆ ಹಲ್ವಾ ಮಾಡೋದಕ್ಕೆ ಸರಿ ಹೋಗಲ್ಲ ಅಂತ ಅಂದ್ಬಿಟ್ಟು ಇನ್ನೊಂದು ಸ್ಟೆಪ್ ಸೋರಿಸ್ಕೊಂಡ್ರೆ ನಿಮಗೆ ನೀಟಾಗಿ ಹಲ್ವಾ ಬರುತ್ತೆ. ಬಾಯಿಗೆ ತರಿ ತರಿ ಏನೂ ಸಿಗೋದಿಲ್ಲ. ನೋಡಿ ಅದರಲ್ಲಿ ಎಷ್ಟಿದೆ ಅಂತ. ಈ ಥರ ಕ್ಲಿಯರಾಗಿ ಒಂದು ಗೋಧಿ ಹಾಲನ್ನ ತೆಗಿಬೇಕಾಗುತ್ತೆ ನಾವು. ಸುಮಾರು ಒಂದು 3 ಕಪ್ ನೀರನ್ನ ಸೇರಿಸಿದ್ದೀವಿ. ಏನು ಗೋಧಿ ತೊಗೊಂಡಿದ್ವಿ ಅದೇ ಕಪ್ಪಲ್ಲಿ 3 ಕಪ್ ನೀರನ್ನ ನಾವು ಸೇರಿಸ್ಕೊಂಡಿದ್ದೀವಿ. ಇದಕ್ಕೆ ಇವಾಗ ಬೆಲ್ಲನ ಅಂದರೆ 1 ಉಂಡೆ ಬೆಲ್ಲನ ಸೇರಿಸ್ತಾ ಇದ್ದೀವಿ. ರುಚಿಗೆ ತಕ್ಕಷ್ಟು ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಸೇರಿಸ್ಕೊಂಡು ಸ್ಟವ್ ಆನ್ ಮಾಡಬೇಕು. ಬೆಲ್ಲ ಅದರಲ್ಲಿ ಕರಗಬೇಕು. ಸ್ಟವ್ ಹಚ್ಚಿ ಇದನ್ನು ನಿಧಾನವಾಗಿ ಮೆಲ್ಟ್ ಮಾಡ್ಕೋಬೇಕು. ಅಂದರೆ ಬೆಲ್ಲನ ಮೆಲ್ಟ್ ಮಾಡ್ಕೋಬೇಕು. ನಿಮಗೆ ಸ್ವೀಟ್ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ತೊಗೊಳ್ಳಿ, ಜಾಸ್ತಿ ತೊಗೊಂಡ್ರೆ ತಿನ್ನೋದಕ್ಕೆ ಆಗೋದಿಲ್ಲ. ಇವಾಗ ನಾವಿಲ್ಲಿ 2 ತಟ್ಟೆನ ತೊಗೊಂಡಿದ್ದೀವಿ. ಇದಕ್ಕೆ ತುಪ್ಪನ ಹಾಕಿ ಹಿಂಗೆ ತುಪ್ಪನ ತಟ್ಟೆಗೆ ಹಾಕಬೇಕು, ಯಾಕಂದರೆ ತಳ ಅಂಟ್ಕೋಬಾರ್ದು ಅಂತ. 1 ಸ್ಪೂನ್ ನಿಮಗೆ ತುಪ್ಪ ಇಲ್ಲ ಅಂದರೆ ಎಣ್ಣೆ ಹಾಕ್ಬೋದಾ ಇದಕ್ಕೆ? ಹಾಕ್ಬಿಟ್ಟು ತುಪ್ಪನ ಸ್ಪ್ರೆಡ್ ಮಾಡ್ಕೊಳ್ಳಿ ತಟ್ಟೆಗೆಲ್ಲ. ನೀವು ಇದನ್ನು ಮೊದಲೇ ಮಾಡಿಕೊಂಡ್ರೆ ಅದು ಗಟ್ಟಿ ಆಗಿದ ತಕ್ಷಣ ಹಾಕ್ಬೋದು, ಆಮೇಲೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇದು ಬೆಲ್ಲ ಕರಗ್ತಾ ಇದೆ, ಇನ್ನೊಂದು ಸ್ವಲ್ಪ ಇದೆ ಅದರೊಳಗೆ. ಇಷ್ಟು ಗಟ್ಟಿ ಆಗ್ತಾ ಬರುತ್ತೆ. ಈ ಕನ್ಸಿಸ್ಟೆನ್ಸಲ್ಲಿ ಇದ್ದಾಗ ನಿಮ್ಗೆ ಇನ್ನೂ ಗಟ್ಟಿ ಆಗುತ್ತೆ ಅನಿಸಿದ್ರೆ ಸ್ವಲ್ಪ ನೀರು ಸೇರಿಸ್ಕೊಂಡು ಇವಾಗಲೇ ಟೇಸ್ಟ್ ನೋಡಿಕೊಂಡು ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಇದನ್ನು ಬಿಡದೆ ಕೈ ಆಡಿಸ್ಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಅದು ರೆಡಿ ಆಗೋ ಅಷ್ಟರಲ್ಲಿ ಇವಾಗ ನಾವು ತಟ್ಟೆಗೆ ತುಪ್ಪನ ಇಟ್ಕೊಂಡಿದ್ದೀವಿ. ಅದಾಗಿದ ತಕ್ಷಣ ಇದಕ್ಕೆ ಶಿಫ್ಟ್ ಮಾಡಿದ್ರೆ ಗೋಧಿ ಹಲ್ವಾ ರೆಡಿ ಆಗಿರುತ್ತೆ. ರೆಡಿ ಟು ಟೇಸ್ಟ್ ಅಷ್ಟೇ. ಈ ಕನ್ಸಿಸ್ಟೆನ್ಸಿ ಬಂದರೆ
ಇನ್ನೂ ಆಗಬೇಕಂತ, ಗಟ್ಟಿ ಬರಬೇಕದು. ಸೊ ಕೈ ಬಿಡದೆ ಹಾಗೆ ನಾವು ಅದನ್ನು ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ತಳ ಹಿಡಿದ್ರೆ ಪೂರ್ತಿ ಹಲ್ವಾ ಏನಿದೆ ಎಲ್ಲ ಹಾಳಾಗೋಗುತ್ತೆ. ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಂಡು, ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಾಡ್ಕೊಂಡು ಬರಬೇಕು. ಗೈಸ್ ಏನು ಗೊತ್ತಾ, ನೀವು ಈ ಥರ ಸಿಲ್ವರ್ ಪಾತ್ರೆ ತೊಗೋಬೇಕು. ಅಂದರೆ ದಪ್ಪ ಇರೋ ಪಾತ್ರೆ ತೊಗೊಂಡ್ರೆ ಈಸಿ ಆಗುತ್ತೆ. ಅಥವಾ ಮಾಮೂಲಿ ನೀವೇನಾದ್ರು ಕಾಫಿ ಮಾಡೋದು ಆ ಥರದ್ದೆಲ್ಲ ತೊಗೊಂಡ್ರೆ ಅಂಟೋದು ಜಾಸ್ತಿ ಆಗುತ್ತೆ, ಆಮೇಲೆ ಗಂಟು ಆಗೋದೆಲ್ಲ ಚಾನ್ಸಸ್ ಇರುತ್ತೆ. ನೀವು ಈ ಥರ ಪಾತ್ರೆ ತೊಗೊಂಡ್ರೆ ನಿಮಗೆ ಬೇಗ ಈಸಿಯಾಗಿ ಟೈಮ್ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ. ನೆಕ್ಸ್ಟ್ ಇದಕ್ಕೆ ನಾವು ಗಸಗಸೆ ಹಾಗೆ ತುಪ್ಪನ ಸೇರಿಸ್ಕೋಬೇಕು. ಬಟ್ ಇದನ್ನು ಟೈಮ್ ಹಿಡಿಯುತ್ತೆ, ಇನ್ನೂ ಗಟ್ಟಿ ಆಗಬೇಕು. ಗಟ್ಟಿ ಯಾವ ಕನ್ಸಿಸ್ಟೆನ್ಸಿ ನೀವು ಆಫ್ ಮಾಡಬೇಕು ಅಂತ ನಿಮ್ಗೆ ಕನ್ಫ್ಯೂಸ್ ಇದ್ದರೆ ನಾನು ಅದನ್ನು ತೋರಿಸ್ತೀನಿ. ಸೊ ಲೆಟ್ಸ್ ಸಿ. ವಿಡಿಯೋ ನೋಡೋರಿಗೆ ಅರ್ಥ ಆಗಿರುತ್ತೆ, ಕ್ಲಿಯರಾಗಿ ಅಬ್ಸರ್ವ್ ಮಾಡಿದ್ರೆ ಕಲರ್ ಚೇಂಜ್ ಆಗ್ತಿದೆ, ಅಂದರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರ್ತಾ ಇದೆ. ಇನ್ನೂ ತಿಕ್ಕಾಗಿ ಬರಬೇಕದು. ಇದನ್ನು ಚಿಕ್ಕ ಮಕ್ಕಳಿಂದ ದೊಡ್ಡವ್ರವ್ರಿಗೂ ಎಲ್ಲರೂ ತಿನ್ಬೋದು, ಏನೇ ಎಸಿಟೇಟ್ ಇಲ್ಲ. ಯಾವುದೇ ರೀತಿ ಆರೋಗ್ಯ ಹಾಳಾಗುತ್ತೆ ಅನ್ನೋದಿರೋದಿಲ್ಲ, ಯಾಕಂದರೆ ಗೋಧಿಯಿಂದ ಮಾಡಿರೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು. ಸಕ್ಕರೆ ಯೂಸ್ ಮಾಡಿಲ್ಲ, ಬೆಲ್ಲ ಯೂಸ್ ಮಾಡಿರೋದು, ಹಾಗೆ ಏಲಕ್ಕಿ, ಶುಂಠಿ. ಸೊ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ಬೋದಾದಂತಹ ಒಂದು ಹಾಲ್ಬಾಯಿ ಅಂತಲೇ ಹೇಳ್ಬೋದು ಗೋಧಿ. ಹಾಗೆ ಇದರಲ್ಲಿ ರಾಗಿಯಲ್ಲೂ ಮಾಡ್ತಾರೆ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ಟೈಮ್ ಬೇಕಿದ್ರೆ ನಿಮಗೆ ರಾಗಿ ಹಾಲ್ಬಾಯಿನ ನಾವು ತೋರಿಸ್ಕೊಡ್ತೀವಿ. ಇವಾಗ ಗೋಧಿನ ತೋರಿಸ್ಕೊಡ್ತಾ ಇರೋದು. ಗೋಧಿನ 24 hours ನೆನೆ ಹಾಕಿಬಿಟ್ಟು ಆಮೇಲೆ ಮಾಡ್ಕೋಬೇಕು, ತುಂಬಾ ಚೆನ್ನಾಗಿ ಬರುತ್ತೆ. ಜಸ್ಟ್ ಒಂದು ಹಾಫ್ ಆನ್ ಅವರ್ ಅಥವಾ 8 hours ನೆನೆಹಾಕಿ ಮಾಡಿದ್ರೆ ಅಷ್ಟು ಹಾಲು ಬರೋದಿಲ್ಲ. ಎಷ್ಟು ನೆನೆಯುತ್ತೋ ಅಷ್ಟು ಹಾಲು ಚೆನ್ನಾಗಿ ಬರುತ್ತೆ ನಿಮಗೆ ಗೋಧಿಯಲ್ಲಿ. ಇದು ಗಟ್ಟಿಯಾಗಿದೆ, ತುಪ್ಪ ಆ ಕಡೆನೇ ಇದೆ, ನೀವೇ ನೋಡ್ತಿರ್ಬೋದು. ಆವಾಗ ಇದು ಫುಲ್ ಇತ್ತು, ಇವಾಗ ಅಷ್ಟು ಕಮ್ಮಿ ಆಗಿದೆ, ಅಷ್ಟು ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿದೆ. ಇವಾಗ ಅದಕ್ಕೆ ತುಪ್ಪನ ಸೇರಿಸಿ ಮಿಕ್ಸ್ ಮಾಡೋಣ. ತುಪ್ಪ ಏನಕ್ಕೆ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೆ ಶೈನ್ ಕೊಡುತ್ತೆ ಹಾಲ್ಬಾಯಿಗೆ. ಇವಾಗ ಗಸಗಸೆ ಒಂದು 2 ಟೇಬಲ್ ಸ್ಪೂನ್ ಗಸಗಸೆನ ಸೇರಿಸ್ಕೊಂಡಿದ್ದೀವಿ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಗಟ್ಟಿಯಾಗಿ ಹೇಗೆ ಇವಾಗ ರೆಡಿಯಾಗಿದೆ ಅಂತ ನಿಮ್ಗೆ ಅನಿಸುತ್ತೆ ಅಂದರೆ, ನಾನಿವಾಗ ಒಂದು ಟ್ರಯಲ್ ತೋರಿಸ್ತೀನಿ ನಿಮಗೆ ಆಫ್ ಮಾಡ್ಕೊಳ್ಳೋದಕ್ಕೆ, ಅಥವಾ ಇನ್ನೂ ಸ್ವಲ್ಪ ಬೇಕು ಅಂದರೆ ನೀವು ಅದನ್ನು ಬಾಯ್ಲ್ ಮಾಡೋದಕ್ಕೆ. ಒಂದು ಎಕ್ಸಾಂಪಲ್ ಏನಪ್ಪ ಅಂತ ಅಂದರೆ, ಒಂದು ಬೌಲಲ್ಲಿ ನೀರು ತಗೊಳ್ಳಿ. ಈ ನೀರಿಗೆ ಅದು ಏನಿದೆ ಹಾಲ್ಬಾಯಿನ ಇದಕ್ಕೆ ಸೇರಿಸ್ಕೊಂಡ್ರೆ ನೀರಲ್ಲಿ ಕರಗಬಾರ್ದು ಆಗಿದೆ ಅಂತ. ನೀರಲ್ಲಿ ಕರಗಬಾರ್ದು, ಈ ಥರ ಇರಬೇಕು ನೀರೊಳಗೆ. ನಿಮ್ಮ ಕೈಗೆ ಸಿಗ್ಬೇಕು ಹಾಗೆ, ಈ ಥರ ಇದ್ದರೆ ಹಾಲ್ಬಾಯಿ ರೆಡಿ ಇದೆ ಅಂತ. ಅಥವಾ ನೀವು ಹಾಕಿದ ತಕ್ಷಣ ನೀರಲ್ಲಿ ಮಿಕ್ಸ್ ಆಯಿತು ಅಂದರೆ ಅದು ಇನ್ನೂ ರೆಡಿ ಆಗಿಲ್ಲ, ಇನ್ನೂ ಸ್ವಲ್ಪ ಬಾಯ್ಲ್ ಆಗಬೇಕು, ಇನ್ನೂ ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಬರಬೇಕು ಅಂತ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಇದು ಇವಾಗ ರೆಡಿ ಆಗಿದೆ. ಡೈರೆಕ್ಟ್ ನಾವೇನು ತಟ್ಟೆಗೆ ತುಪ್ಪನ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ವಿ ಆ ತಟ್ಟೆಗೆ ಶಿಫ್ಟ್ ಮಾಡಬೇಕು. ಬಿಸಿ ಇದ್ದಾಗಲೇ ಶಿಫ್ಟ್ ಮಾಡಿ, ತಣ್ಣಗಾದರೆ ಪೂರ್ತಿ ಹಾಳಾಗಿಬಿಡುತ್ತೆ, ಅಲ್ಲೇ ಗಟ್ಟಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ತಳ ಹಿಡಿಯುತ್ತೆ. ನಾನಿವಾಗ ಶಿಫ್ಟ್ ಮಾಡ್ತಾಯಿದ್ದೀನಿ. ಸ್ಪ್ರೆಡ್ ಮಾಡೋದನ್ನು ನೀವು ಈ ಥರ ಸ್ಪ್ರೆಡ್ ಮಾಡಿಕೊಂಡ್ರೆ ಈಸಿಯಾಗಿ ಆರಾಮಾಗಿ ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ನಿಮಗೆ ಲೇಯರ್ ದಪ್ಪ ಬೇಕು ಅಂದರೆ ಸ್ವಲ್ಪ ದಪ್ಪ ಪಾತ್ರೆಗೆ ಹಾಕ್ಕೊಳ್ಳಿ. ಕಟ್ ಮಾಡಿದಾಗ ನಿಮಗೆ ಪೀಸಸ್ಸು ದೊಡ್ಡದಾಗಿ ಬರುತ್ತೆ. 15 minutes ವೆಯ್ಟ್ ಮಾಡಿ ಹೇಗಿದೆ ಹಾಲ್ಬಾಯಿ ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ವಾಚ್ ಇಟ್ ಗೈಸ್. ಇವಾಗ ಇದು 15 minutes ಆಗಿದೆ, ಅದು ಗಟ್ಟಿಯಾಗಿದೆ. ಇವಾಗ ಕಟ್ ಮಾಡೋಣ. ನೀವು ನೋಡ್ತಿರ್ಬೋದು ಇಲ್ಲಿ ಸೈಡಲ್ಲಿ ಈ ಥರ ಬಿಟ್ಕೋಬೇಕು. ಹಾಲ್ಬಾಯಿ ರೆಡಿ ಇದೆ ಅಂತ. ಸೊ ಕಟ್ ಮಾಡ್ತಾನೆ. ಚಾಕು ತುದಿಯಲ್ಲಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಜಸ್ಟ್ ಒಂದೊಂದು ಲೈನ್ ಎಳೆದ್ರೆ ಸಾಕು. ನಿಮಗೆ ಪೀಸಸ್ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ. ಹಾಲ್ಬಾಯಿ ರೆಡಿ ಇದೆ.
ಎಷ್ಟು ಸಾಫ್ಟಾಗಿ ಪೀಸ್ಗಳು ಬಂದಿದೆ ಅಂದರೆ ನೀವು ನೋಡ್ತಿರ್ಬೋದು ಇಲ್ಲಿ ಎಷ್ಟು ಸಾಫ್ಟಾಗಿದೆ ಅಂತ ಅಲ್ವಾ. ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು ಟೇಸ್ಟ್ ಮಾಡಿಕೊಂಡು ಮನೆಯಲ್ಲಿ ತಿಂದು ಹೇಳಿ. ಫೈನಲ್ ಆಗಿ ರಾಗಿ ಹಾಲ್ಬಾಯಿ ರೆಡಿಯಾಗಿದೆ, ಗೋಧಿ ಹಾಲ್ಬಾಯಿ ರೆಡಿಯಾಗಿದೆ. ಯಾರಿಗೆಲ್ಲ ಇಷ್ಟ ಆಯಿತು ರೆಸಿಪಿ ಮನೇಲಿ ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಇದೇ ಥರ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಲವ್ ಯು.